ಸಾಕಷ್ಟು ಸುದ್ದಿಗಳಿದೆ, ನೋಡೋಣ. ಅದರಲ್ಲಿ ಹೆಚ್ಚು ಗಮನವನ್ನು ಸೆಳೆದಂತಹ ಸುದ್ದಿ ಬಾಗಲಕೋಟೆಯದ್ದು. ಬಾಗಲಕೋಟೆ ನಗರದಲ್ಲಿ ನಿನ್ನೆ ರಾತ್ರಿ ಛತ್ರಪತಿ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಒಂದು ಮೆರವಣಿಗೆ ಸಾಗ್ತಾ ಇತ್ತು. ಆ ಮೆರವಣಿಗೆ ಮಸೀದಿ ಹತ್ತಿರ ಬರ್ತಾ ಇದ್ದ ಹಾಗೆಯೇ ಮಸೀದಿಯಿಂದ ಕಲ್ಲು ಚಪ್ಪಲಿ ತೂರಾಟ ಶುರುವಾಯಿತು. ಅದು ಜನರಿಗಷ್ಟೇ ಅಲ್ಲ, ಅಲ್ಲಿ ಭದ್ರತೆಗೋಸ್ಕರ ಬಂದಿದ್ದಂತಹ ಪೊಲೀಸರಿಗೂ ಬಿತ್ತು. ಇಮಿಡಿಯೇಟಾಗಿ ಯಾರು ಇದು ಮಾಡಿದ್ದು, ಏನು ಎತ್ತ ಎಲ್ಲ ನೋಡಿ, ವಿಜುವಲ್ಸ್ ಎಲ್ಲ CCTV ದೃಶ್ಯಗಳನ್ನ ತೆಗೆದು ಎಲ್ಲ ನೋಡಿ ಸುಮಾರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಒಂದು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಿಷಯ ಅಷ್ಟೇ ಆಗಿದ್ದಿದ್ರೆ ತಣ್ಣಗಾಗ್ಬಿಡ್ತಾ ಇತ್ತು. ಆದರೆ ಇವತ್ತು ಬೆಳಿಗ್ಗೆ ಇದರ ವಿರುದ್ಧವಾಗಿ ಇನ್ನೊಂದು ಕೋಮಿನ ಜನ ಯಾಕೆ ಹೀಗಾಗ್ತಾ ಇದೆ ಹಿಂದೂಗಳಿಗೆ ಅಂತಂದ್ಬಿಟ್ಟು ಅಂಗಡಿಯೆಲ್ಲ ಮುಚ್ಚೋದಕ್ಕೆ ಶುರು ಮಾಡಿ ಅವರೊಂದಷ್ಟು ಕಲ್ಲು ತೂರಾಟ ಮಾಡಿ ಕೊನೆಗೆ ನಾರ್ತ್ IGPನೇ ಸ್ಥಳಕ್ಕೆ ಬರಬೇಕಾಗಿತ್ತು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ. SP IG ಎಲ್ಲರೂ ಬಂದು ಲಾಠಿ ಚಾರ್ಜ್ ಮಾಡಿ ಎಲ್ಲ ಆಗಿ ಕೊನೆಗೆ ಮಧ್ಯಾಹ್ನ 2 ಗಂಟೆ ವೇಳೆಗೆ ಪರಿಸ್ಥಿತಿಯನ್ನು ತಹಬದಿಗೆ ತಂದಿದ್ದಾರೆ. ಜೊತೆಗೆ ಒಂದಷ್ಟು ಜನರ ತಳ್ಳುಗಾಡಿಗಳಿಗೆ ಬೆಂಕಿ ಕೂಡ ಇಟ್ಟು ಅವೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಬಾಗಲಕೋಟೆ ನಗರದ 3 ಪ್ರದೇಶಗಳಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿತ್ತು. 3 ದಿನಗಳ ನಿಷೇಧಾಜ್ಞೆಯನ್ನು ಹೇರಿ ಪರಿಸ್ಥಿತಿ ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾದರೆ ನಿನ್ನೆಯಿಂದ ಇಲ್ಲಿಯ ತನಕ ಬಾಗಲಕೋಟೆ ನಗರದಲ್ಲಿ ನಡೆದ ಘಟನೆಗಳಾದರೂ ಏನು, ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ, ಮಸೀದಿಯಿಂದಲೇ ಬೇಕಂತಲೇ ಕಲ್ಲು ತೂರಾಟ, SP ಪೊಲೀಸರ ಮೇಲೆ ಬಿದ್ದ ಕಲ್ಲು ಚಪ್ಪಲಿ ಕಲ್ಲು ತೂರಾಟ ಆಗ್ತಿದ್ದಂತೆ ತೀವ್ರಗೊಂಡ ಆಕ್ರೋಶ. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಕೊತ ಅಂತಿದೆ. ಛತ್ರಪತಿ ಶಿವಾಜಿ ಮೆರವಣಿಗೆ ವೇಳೆ ಅನ್ಯಕೋಮಿನ ಜನರು ಎಸೆದ ಕಲ್ಲು ಇಡೀ ನಗರದಲ್ಲಿ ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿದೆ. ಮೆರವಣಿಗೆಯ ವೇಳೆ ಪಂಕಾ ಮಸೀದಿಯ ಕಡೆಯಿಂದ ತೂರಿ ಬಂದಂತಹ ಕಲ್ಲು ಚಪ್ಪಲಿ ದೊಡ್ಡ ಮಟ್ಟದ ಗಲಾಟೆ ಕಾರಣವಾಯಿತು. SP ಸಿದ್ಧಾರ್ಥ ಗೋಯಲ್ ಅವರಿಗೂ ಬಿದ್ದಿತ್ತು ಕಲ್ಲು. ಇತ್ತ ತರಕಾರಿ ಮಾರುಕಟ್ಟೆಯ ತಳ್ಳೋ ಗಾಡಿಗಳಿಗೆ ಬೆಂಕಿ ಇಟ್ಟಿದ್ರು. ಇಷ್ಟೂ ದೃಶ್ಯಗಳು ಕೂಡ ಇಡೀ ನಗರದಲ್ಲಿ ನಡೆದ ಘಟನೆಗೆ ಹಿಡಿದ ಕೈಗನ್ನಡಿಯಂತಿತ್ತು. ಬಾಗಲಕೋಟೆ ನಗರದ ಕೊತ್ತಲೇಶ್ವರ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ವಲ್ಲಭಾಬಾಯಿ ವೃತ್ತ, ಬಸವೇಶ್ವರ ವೃತ್ತ, ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಳೆ ಪೋಸ್ಟ್ ಆಫೀಸು, ಪಂಕಾ ಮಸೀದಿ ಮೂಲಕ ಬಂದು ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಅಂತ್ಯವಾಗ್ತಿತ್ತು. ಆದರೆ ಪಂಕಾ ಮಸೀದಿಯ ಬಳಿ ಮೆರವಣಿಗೆ ಆಗಮಿಸುತ್ತಿದ್ದಂತೆ ಮಸೀದಿಯಲ್ಲಿದ್ದಂತಹ ಜನರ ಮಧ್ಯೆಯಿಂದ ಕಲ್ಲು ಚಪ್ಪಲಿ ತೂರಿ ಬಂದಿದೆ. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಕಲ್ಲು ತೂರಿದ ದೃಶ್ಯ ಆಧರಿಸಿ 8 ಜನರ ಬಂಧನ, 8 ಬಂಧಿತರ ವಿರುದ್ಧ ಸುಮೋಟೋ ಪ್ರಕರಣ. ಬಂಧಿತರೆಲ್ಲರೂ ಕೂಡ 19 ರಿಂದ 23 ವರ್ಷದ ವಯಸ್ಸಿನವರೇ. ಬಾಗಲಕೋಟೆಯಲ್ಲಿ ಕಲ್ಲು ತೂರಿದವರೆಲ್ಲ ಅಪ್ರಾಪ್ತರಲ್ಲ ಅನ್ನೋದು ಗೊತ್ತಾಗಿದೆ. ವಿಡಿಯೋ ಆಧರಿಸಿ 8 ಜನರನ್ನು ಬಂಧಿಸಿದ ಪೊಲೀಸರು ಬಂಧಿತರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಬಂಧಿತರೆಲ್ಲರೂ 19 ರಿಂದ 23 ವರ್ಷದ ವಯಸ್ಸಿನವರು ಅನ್ನೋದು ಗೊತ್ತಾಗಿದೆ. ನಗರ ನಿವಾಸಿ ತನ್ವೀರ್, ಪೆಂಡಾರಿಗಲ್ಲಿಯ ಮುಂಚು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಿದೆ. ಇನ್ನು ಶಿವಾಜಿ ಮೆರವಣಿಗೆ ವೇಳೆ ನವನಗರದ ನಿವಾಸಿ ತನ್ವೀರ್ ಅಂತ ಗೊತ್ತಾಗಿದೆ. ಇದನ್ನ ಬಿಟ್ಟರೆ ಬೇರೆ ಯಾವುದೇ ಕಲ್ಲು ತೂರಾಟ ಆಗಿಲ್ಲ. ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ 7 ಜನರ ಮೇಲೆ ಕೇಸ್ ಹಾಕಿದೀವಿ. DJ ವಿಚಾರ ಗಲಾಟೆ ಆಗಿದ್ದಲ್ಲ, ಮುಂಚೆ ಪ್ಲಾನ್ ಮಾಡಿಕೊಂಡಾಗಿರುವಂತಹ ಘಟನೆ ಇದು. ಸಿಕ್ಕ 2 ಕಲ್ಲನ್ನ ಎಸೆದಿದ್ದಾರೆ, ಜೊತೆಗೆ ಚಪ್ಪಲಿಯನ್ನು ಕೂಡ ಎಸೆದಿದ್ದಾರೆ. ಈ ಘಟನೆ ನಿನ್ನೆ 10 ಗಂಟೆ 6 ನಿಮಿಷಕ್ಕಾಗಿದೆ ಅಂತ ಹೇಳಿ SP ಸಿದ್ಧಾರ್ಥ ಗೋಯಲ್ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಆ ಪ್ರಕರಣದಲ್ಲಿ 8 ಜನಗೆ ಬಂಧನ ಆಗಿದೆ. ಅದರಲ್ಲಿ A1 ಆರೋಪಿ ಆ ಕಲ್ಲು ಯಾರು ಎಸೆದಾನೆ ಅವನ ಹೆಸರು ತನ್ಜೀರ್. ನಾವು ಕೂಡ ಅಲ್ಲಿ ವಿಡಿಯೋ ಮಾಡಿಸಿದೀವಿ, ಕ್ಲಿಯರ್ ಕಟ್ ಆಗಿ ಬಂದಿದೆ. ಅಲ್ಲಿ ಒಂದು ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು, ಆ ಶೂ ರ್ಯಾಕ್ ಕೆಳಗೆ 2 ಕಲ್ಲು ಇತ್ತು. ಆ 2 ಕಲ್ಲು ತಗೊಂಡು ಅವರು ಎಸೆದಾನೆ. ನಾವು ಎಲ್ಲ ಅಲ್ಲಿ ಇದ್ದೀವಿ. ಅವರು ಕೂಡ ಪೊಲೀಸ್ ಅವರು ಕೂಡ ಹೆಲ್ಮೆಟ್ ಹಾಕಿದ್ರು. ಮೇಜರ್ ಇಂಜರಿ ಯಾವುದೂ ಆಗಿಲ್ಲ, ರಿವರ್ಸ್ ಟೋಲ್ ಪೆಂಡಿಂಗ್ ಯಾವುದೂ ಹಾಕಿಲ್ಲ. ಇನ್ನು 7 ಜನಕ್ಕೆ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ ಅವ್ರು ಈ ತರ ಇನ್ನು 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಕಲ್ಲು ಉದ್ದೇಶಪೂರ್ವಕವಾಗಿ ಒಗೆದಿದ್ದಾನೆ, ಅದು ಕರೆಕ್ಟ್ ಇದೆ. ಬಟ್ ಮುಂಚೆ ಪ್ಲಾನಿಂಗ್ ಇತ್ತು ಅಥವಾ ಪ್ಲಾನಿಂಗ್ ಇಲ್ಲ. ಅಲ್ಲಿ ಒಂದು ರ್ಯಾಕ್ ಕೆಳಗೆ 2 ಕಲ್ಲು ಅವ್ರ ಕೈಗೆ ಏನ್ ಸಿಕ್ತು, ಸಣ್ಣ ಕಲ್ಲು, ಅದು ಎಸೆದಾನೆ. 8 ಜನಕ್ಕೆ ನಾವು ಬಂಧನ ಮಾಡಿದ್ದೆ. ಕಿಡಿಗೇಡಿಗಳ ಕಣ್ಣು ಕುಕ್ಕಿತ್ತ ಶಿವಾಜಿ ಮೆರವಣಿಗೆ. ಕಲ್ಲು ಎಸೆತಕ್ಕೆ ಮೊದಲೇ ರೆಡಿಯಾಗಿತ್ತ ಪ್ಲಾನ್. ಬಾಗಲಕೋಟೆಯ 3 ಕಡೆಗಳಲ್ಲಿ ನಿಷೇಧಾಜ್ಞೆ ಜಾರಿ. ಶಾಂತಿಯುತವಾಗಿ ಶಿವಾಜಿ ಭಾವಚಿತ್ರದ ಮೆರವಣಿಗೆ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಈ ಕೃತ್ಯ ಪೂರ್ವ ನಿಯೋಜಿತ ಕೃತ್ಯನ ಅಂತ ಅನಿಸುತ್ತೆ. ಇನ್ನೇನ್ 100 ಮೀಟರ್ ಶೋಭಾಯಾತ್ರೆ ಮುಂದೆ ಹೋಗಿದ್ರೆ ಮೆರವಣಿಗೆನೇ ಮುಗಿತಿತ್ತು. ಇದನ್ನ ಸಹಿಸದೆ ಮಸೀದಿಯಲ್ಲಿ ಕುಳಿತ ಜನರಲ್ಲಿ ಕೆಲವರು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗ್ತಿದೆ. ನಗರದ ಕಿಲ್ಲಾವೋಣಿ ಪಂಕಾ ಮಸೀದಿಯಲ್ಲಿಯೇ ಕಲ್ಲು ತೂರಿರುವ ಆರೋಪ ಕೇಳಿಬಂದಿದೆ. ಮಸೀದಿ ಬಳಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ಎಸೆತಕ್ಕೆ ಸಂಬಂಧಿಸಿದ್ದು ಎನ್ನಲಾದ ಕೆಲ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಶಿವಾಜಿ ಜಯಂತಿ ವೇಳೆ ನಡೆದಿರ್ತಕ್ಕಂಥ ಕಲ್ಲು ತೂರಾಟ ಒಬ್ಬ ಸಾಮಾನ್ಯ ವ್ಯಾಪಾರಸ್ಥರ ಒಂದು ಹೊಟ್ಟೆಗೆ ಹೊಡೆದಿದೆ ಅಂತ ಹೇಳ್ಬೋದು. ಅಂದರೆ ನಿನ್ನೆ ಏನು ರಾತ್ರಿ ಕಲ್ಲು ತೂರಾಟ ನಡೀತು ಅನ್ನುವಂಥ ಸುದ್ದಿ ಬಾಗಲಕೋಟೆ ನಗರದಲ್ಲಿ ಏನು ಹಬ್ತು, ಅದಾದ ನಂತರ ಏನು ಕೆಲ ಕಿಡಿಗೇಡಿಗಳಿಂದ
ವ್ಯಾಪಾರಸ್ಥರು, ಪಾಪ ಬಡ ವ್ಯಾಪಾರಸ್ಥರು, ಜನ್ನತ್ ಬಿ ದೊಡ್ಡಮನಿ ಅನ್ನುವಂಥವ್ರು ಸುಮಾರು ಏನು ತಳ್ಳುವ ಗಾಡಿಗಳನ್ನು ಇಟ್ಕೊಂಡು ತರಕಾರಿಗಳನ್ನು ಮಾರ್ತಾ ತಮ್ಮ ಬದುಕು ಸಾಗಿಸ್ತಾ ಇದ್ರು. ಅವರ ಬದುಕು ಇಂದು ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಅಕ್ಷರಶಃ ಬೀದಿಗೆ ಬಂದಿದೆ. ಸುಮಾರು 4 ತಳ್ಳುವ ಗಾಡಿಗಳನ್ನು ತೆಗೆದುಕೊಂಡು ಅವರು ತರಕಾರಿಗಳನ್ನು ಮಾರಾಟವನ್ನು ಮಾಡಿ ಅವರ ಬದುಕನ್ನು ಸಾಗಿಸ್ತಾ ಇದ್ರು. ಆದರೆ ನಿನ್ನೆ ಶಿವಾಜಿ ಜಯಂತಿ ವೇಳೆ ನಡೆದಿರತಕ್ಕಂಥ ಒಂದು ಕಲ್ಲು ತೂರಾಟ ಪ್ರಕರಣ ವಿಕೋಪಕ್ಕೆ ತಿರುಗಿ ಈ ರೀತಿಯಾದಂಥ ದುರ್ಘಟನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾದಂಥ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಮೆರೆದಿರ್ತಕ್ಕಂಥದ್ದು ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ಏನು ಕೊತ್ತಲೇಶ್ವರ ಗುಡಿ ದೇವಸ್ಥಾನಕ್ಕೆ ಏನು ಶೋಭಾಯಾತ್ರೆ ಸುಖಾಂತ್ಯ ಆಗ್ತಾ ಇತ್ತು, ಅಲ್ಲಿ ಪಂಕಾ ಮಸೀದಿ ಅನ್ನುವಂಥ ಸ್ಥಳದಲ್ಲಿ ಒಂದು ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎರಡೂ ಗುಂಪಿನ ಮಧ್ಯೆ ಸ್ವಲ್ಪ ಗಲಾಟೆ ಆಗಿತ್ತು, ವಾಗ್ವಾದವಾಗಿತ್ತು. ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ನೆರವೇರಿಸಲಾಗಿತ್ತು. ಆದರೆ ಈ ಏನು ತರಕಾರಿ ನಗರದಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆ ಇಲ್ಲಿ ಎಲ್ಲವೂ ಶಾಂತವಾಗಿತ್ತು. ಆದರೆ ಯಾರೋ ಕಿಡಿಗೇಡಿಗಳು ಈ ರೀತಿಯಾದಂಥ ದುಷ್ಕೃತ್ಯವನ್ನು ಮೆರೆದು ಆ ಬಡ ಕುಟುಂಬಸ್ಥರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಎಲ್ಲ ತರಕಾರಿಗಳು ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ದೃಶ್ಯಗಳು. ಸುಮಾರು 3 ತಳ್ಳುವ ಗಾಡಿಗಳು ಕೂಡ ಬೆಂಕಿಗೆ ಸುಟ್ಟಿರ್ತಕ್ಕಂಥ ದೃಶ್ಯ ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮಸೀದಿ ಕಡೆಯಿಂದ ತೂರಿ ಬಂದ ಕಲ್ಲು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸೇರಿ 2 ಪೇದೆಗಳಿಗೂ ಬಿದ್ದಿದೆ. ಪ್ರಕಾಶ್ ಅರಕೇರಿ ಎಂಬ ಹಿಂದೂ ಕಾರ್ಯಕರ್ತನ ತಲೆಗೂ ಕೂಡ ಕಲ್ಲು ಪೆಟ್ಟು ಮಾಡಿದೆ. ಖಾಸಗಿ ಆಸ್ಪತ್ರೆಗೆ ಆತನನ್ನು ದಾಖಲಿಸಲಾಗಿದೆ. ಹಿಂದೂ ಕಾರ್ಯಕರ್ತನ ತಲೆಗೆ ಕಲ್ಲೇಟಿನಿಂದ ಗಾಯವಾಗಿದ್ದು, ಕಿಡಿಗೇಡಿಗಳ ಕೃತ್ಯಕ್ಕೆ ಬಾಗಲಕೋಟೆ ನಗರ ಕೊತ ಅಂತಿದೆ. ಕಲ್ಲು ತೂರಿದ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕಿಡಿಗೇಡಿಗಳ ಬಂಧನಕ್ಕೆ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಮಾಜ್ ಮಾಡುವಂಥ ಸಮಯವಲ್ಲ, ಅಲ್ಲಿ ಅವರು ಸೇರುವಂಥ ಸಮಯನೂ ಅಲ್ಲ. ಹೋಗ್ತಾ ಇರಬೇಕಂತ ಪ್ರೊಸೆಷನ್ಗೆ ನೀವು ಸೌಂಡ್ ಬಂದ್ ಮಾಡ್ರಿ, ನೀವು ಆ ಥರ ಮಾಡ್ತೀರಾ ಈ ಥರ ಮಾಡ್ತೀರಾ ಅಂತ ವಾಗ್ವಾದ ಕೇಳಿದಾಗ ನಮ್ಮವರು ಅದಕ್ಕೆ ವಾಗ್ವಾದ ಕೇಳಿದ ಹೊತ್ನಾಗ ಅವ್ರು ಆ ಕಡೆಯಿಂದ ಕಲ್ಲು ಎಸಿತಾರೆ, ಚಪ್ಪಲ್ ಎಸಿತಾರೆ. ಆ ಕಲ್ಲು ಬಂದು SP ಅವ್ರ ತಲೆಗೆ ಬಿದ್ದು, ನಿಮ್ಮ SP ಅವ್ರಿಗೆ ಕಲ್ಲು ಬಿದ್ದರೆ ಇನ್ನೂವರೆಗಾದ್ರೂ ಅವ್ರು ಬಂಧನ ಮಾಡಿಲ್ಲ. ವಿಡಿಯೋನೇ ಇದೆ, ಎಲ್ಲಿಂದ ಕಲ್ಲು ಬಂತು, ಎಲ್ಲಿಂದ ಚಪ್ಪಲಿ ಬಂತು, ಯಾರು ದಾನ್ಲೆ ಮಾಡಿದ್ರು, ಆ ವಿಡಿಯೋದಲ್ಲಿ ಎಲ್ಲರೂ ಮುಖ ಇದೆ. ಇದಕ್ಕೆ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಅನ್ಸುತ್ತೆ. ಖಂಡಿಸ್ತೀವಿ ನಾವು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ. ಈ ರೀತಿ ಬಾಗಲಕೋಟೆಯಲ್ಲಿ ಆಗಿದ್ದಿಲ್ಲ. ಶಿವಾಜಿ ಜಯಂತಿ ಪ್ರಯುಕ್ತ ಈ ಘಟನೆಯನ್ನು ನಾ ಖಂಡಿಸ್ತೀನಿ. ಕಲ್ಲು ತೂರಾಟ ನಡೆದ ಬೆನ್ನಲ್ಲೇ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ಸೇರಿ 3 ಕಡೆಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಫೆಬ್ರವರಿ 19ರಿಂದ 24ರ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಅಂತ ಬಾಗಲಕೋಟೆಯ ಉಪವಿಭಾಗಾಧಿಕಾರಿ ಸಂತೋಷ್ ಆದೇಶ ಹೊರಡಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ 4ಕ್ಕಿಂತ ಹೆಚ್ಚು ಜನ ತಿರುಗುವಂತಿಲ್ಲ, ಅಪಾಯಕಾರಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡೋದಕ್ಕೆ ಅವಕಾಶ ಇಲ್ಲ. ಇವೆಲ್ಲವೂ ಕೂಡ ನಿಷೇಧಾಜ್ಞೆಯ ಕಾಯ್ದೆಯಲ್ಲಿ ಬರುತ್ತೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ ನಡೆಸುವಂತಿಲ್ಲ, ಧರಣಿ ನಡೆಸುವಂತಿಲ್ಲ ಅಂಥೇಳಿ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಶಿವಾಜಿ ಜಯಂತಿಯ ವೇಳೆ ಕಲ್ಲು ಚಪ್ಪಲಿ ತೂರಿದು ದೇಶದ್ರೋಹಿ ಕೃತ್ಯ ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಇದು ಶಿವಾಜಿ ಮೆರವಣಿಗೆ ಮೇಲಾದಂತಹ ಕಲ್ಲೆಸೆತವಲ್ಲ, ಹಿಂದೂಗಳ ಮೇಲೆ ಮತ್ತು ದೇಶದ ಮೇಲಾದಂತಹ ಕಲ್ಲೆಸೆತ. ಸರ್ಕಾರವು ಜಿಹಾದಿಗಳಿಗೆ ಕೊಡ್ತಾ ಇರುವ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂತ ಗುಡುಗಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ ಇದು, ಹಿಂದೂ ದ್ರೋಹಿ ಕೃತ್ಯ ಇದು. ಸೊ ಈ ರೀತಿಯ ಮಾನಸಿಕತೆ ಇದೆ. ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇವೆ. ಯಾರದ್ದೋ ಮೇಲಿನ ಕೋಪಕ್ಕೆ ಇನ್ಯಾರಿಗೋ ಶಿಕ್ಷೆ. ತರಕಾರಿ ಮಾರುಕಟ್ಟೆಯ ತಳ್ಳುವ ಗಾಡಿಗೆ ಬೆಂಕಿ. ಕಿಡಿಗೇಡಿಗಳ ಕೃತ್ಯದಿಂದ ಬಡ ಕುಟುಂಬಗಳ ಕಣ್ಣೀರು. ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟದ ಬೆನ್ನಲ್ಲೇ ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿ 3 ತಳ್ಳುವ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಕೂಡಲೇ ಎಚ್ಚೆತ್ತಂತಹ ಪೊಲೀಸರು ಬೆಂಕಿ ನಂದಿಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ತರಕಾರಿ ವ್ಯಾಪಾರಸ್ಥರು ಕೆರಳಿ ಕೆಂಡವಾಗಿದ್ದು, ತಪ್ಪಿತಸ್ಥರು ಯಾರೇ ಇರಲಿ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಬಡ ತರಕಾರಿ ವ್ಯಾಪಾರಿ ಮಹಿಳೆ ಕಣ್ಣೀರು ಹಾಕ್ತಿದ್ದು, ತರಕಾರಿ ಮಾರಿಯೇ ನಮ್ಮ ಜೀವನ ಸಾಗ್ತಿತ್ತು, ತರಕಾರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನಾವು 45 ವರ್ಷ ತನಕ ನಾವು ಹಚ್ಚಾಕತ್ತೀವಪ್ಪ. 30-35 ಸಾವಿರ ರೂಪಾಯಿ ದಿತ್ತಂಬದಕ್ಕೆ ಇದರಿಂದ ಕುಟುಂಬ ಸಾಕ್ತೇವೆ. ಹ್ಞೂ ರೀ ಆಗಿಬಿಟ್ಟೈತಪ್ಪ. ಮತ್ತು ಫೋನ್ ಹಚ್ಚಿ ಹೇಳಿದ್ರು ಹಿಂಗಕ್ಕ ಅಂತ. ನಾ ರಾತ್ರಿ ನಾನು ಬಂದಿದ್ದೆಪ್ಪ. ಹಿಂಗೆ ಆತಂದ್ಗ ಸುಮ್ಮನೆ ನಿಂತು ಸುಮ್ಮ ಆದ್ನಪ್ಪ. ಯಾವುದೂ ಇದನ್ನು ಮಾಡೋದಿಲ್ಲಪ್ಪ. ಎಲ್ಲರೂ ನೀವು ಅವ್ರು ಬಂದ್ರೆ ನಮ್ದು ವ್ಯಾಪಾರ ಹೌದಂತಿಲ್ಲ, ನಮ್ಮ ಭೇದ ಭಾವನ ನಮ್ಗೆ ಯಾಕೆ ಬೇಕು ಹೌದಂತಿಲ್ಲ ಅಂತ 30-35 ಸಾವಿರ ರೂಪಾಯಿ ನುಕ್ಸಾನ್ ಆಗೈತೆ ನೋಡ್ರಿ. ಬಾಗಲಕೋಟೆಯಲ್ಲಿ ಮತ್ತೆ ಕಲ್ಲು ತೂರಾಟ. ಫಿಶ್ ಮಾರ್ಕೆಟ್, ಮಾಂಸದ ಅಂಗಡಿಗಳಿಗೆ ಕಲ್ಲೇಟು. ಉದ್ರಿಕ್ತರನ್ನ ಚದುರಿಸಲು ಪೊಲೀಸರ ಲಾಠಿ ಚಾರ್ಜ್.
ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ಸಂದರ್ಭದಲ್ಲಿ ಕಿಲ್ಲಾ ಓಣಿ ಬಳಿ ಕಲ್ಲು ಹಾಗೂ ಚಪ್ಪಲಿ ತೂರಾಟದ ಘಟನೆಗೆ ರಾಜ್ಯಾದ್ಯಂತ ಭಾರೀ ಖಂಡನೆ ವ್ಯಕ್ತವಾಗ್ತಿದೆ. ಬಾಗಲಕೋಟೆಯಲ್ಲಿ ಘಟನೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆಯವರು ಪ್ರೊಟೆಸ್ಟ್ಗೆ ಮುಂದಾಗಿದ್ರು. ಅಂಗಡಿಗಳನ್ನು ಬಂದ್ ಮಾಡಿಸ್ತಿದ್ರು. ಈ ವೇಳೆ ಉದ್ರಿಕ್ತರು ಮಾಂಸದಂಗಡಿ, ಫಿಶ್ ಮಾರುಕಟ್ಟೆ, ತರಕಾರಿ ಮಾರುಕಟ್ಟೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ತರಕಾರಿ ಮಾರುಕಟ್ಟೆಗೆ ಬಂದವರ ಮೇಲೆ ಕಲ್ಲು ಬಿದ್ದಿದ್ದು, ಕಲ್ಲು ತೂರಾಟಕ್ಕೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿಸಲು ಮುಂದಾದಾಗ ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಬಳಿಕ ಕಿಲ್ಲಾ ಓಣಿಯಲ್ಲಿ ಉದ್ರಿಕ್ತರಿಂದ ಮನೆಗಳ ಮೇಲೆ ಕಲ್ಲು ತೂರಾಟವಾಗಿದೆ. ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಅಂಗಡಿಗಳ ಮೇಲೆ ಕಲ್ಲು ತೂರಲಾಗಿದೆ. ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಖುದ್ದು ಐಜಿಪಿ ಚೇತನ್ ರಾಠೋಡ್ ಅಖಾಡಕ್ಕಿಳಿದಿದ್ದಾರೆ. ಒಟ್ನಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ನಗರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮತ್ತೊಂದು ಕಡೆ ದುಡಿದು ತಿಂತಿದ್ದ ಬಡ ಕುಟುಂಬಗಳು ಕಣ್ಣೀರು ಹಾಕುವಂತಾಗಿದೆ. ಪ್ರತಿ ಬಾರಿ ಈ ರೀತಿ ಘಟನೆಗಳು ನಡೆದಾಗಲೂ ಎರಡು ಸಮುದಾಯಗಳ ಮಧ್ಯೆ ಬಿರುಕು ಮತ್ತಷ್ಟು ಹೆಚ್ಚಾಗುವಂತೆ ಆಗ್ತಿದೆ. ಕಿಡಿಗೇಡಿಗಳ ಕೃತ್ಯವು ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವುದು ಮಾತ್ರ ವಿಪರ್ಯಾಸ. ಪಬ್ಲಿಕ್ ಟಿವಿ, ಬಾಗಲಕೋಟೆ.